ಪ್ರಜಾವಾಣಿ ಪತ್ರಿಕೆ ಮತ್ತು ಕನ್ನಡಪ್ರಭ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕೆಲಸ ಮಾಡಿದಂತ ತಮ್ಮ ರಾಜಕೀಯದ ಬೆಳೆ ಬೇಯಿಸಿಕೊಳ್ಳಕ್ಕೆ ಅವ್ರನ್ನ ತಮ್ಮ ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಗಿಫ್ಟ್ ಡೀಡ್ ಮೂಲಕ ಅಂತಂದ್ರೆ ದಾನಪತ್ರದ ಮೂಲಕ ಬಂದಿದೆ ಅನ್ನೋ ಸತ್ಯ ಗೊತ್ತಾಯ್ತು. ಕಳೆದ 5-6 ದಶಕಗಳಿಂದ ನಿರಂತರವಾಗಿ 1954ರಲ್ಲಿ ಬೇಡರ ಕಣ್ಣಪ್ಪ ಚಲನಚಿತ್ರ ಬಿಡುಗಡೆಯಾದ ನಂತರ ಒಬ್ಬ ಸಮಾಜದ ಕೆಳಸ್ತರದಿಂದ ಬಂದಂತ ಒಬ್ಬ ಸಾಮಾನ್ಯ ಅಂದರೆ ಕಡು ಬಡತನದ ಕುಟುಂಬದಿಂದ ಒಂದು ಸಮಾಜದ ಕಟ್ಟ ಕಡೆಯ ಸಮುದಾಯದಿಂದ ಬಂದಂತ ಒಬ್ಬ ವ್ಯಕ್ತಿ ಈ ಪ್ರಮಾಣದ ಯಶಸ್ಸನ್ನ ಸಾಧಿಸ್ತಾ ಇದ್ದಾನೆ ಅನ್ನೋದನ್ನ ಸಹಿಸಕ್ಕಾಗದೇ ಇರತಕ್ಕಂತ ಒಂದಷ್ಟು ಮಂದಿ, ಒಂದು ವರ್ಗದ 5-6 ಜನ. ನಾನು ಯಾವತ್ತೂ ನೇರವಾಗಿ ಮಾತನಾಡುವಂಥದ್ದು ನಿಮಗೆ ಗೊತ್ತಿದೆ. ಹಿಂದೆ ಮುಂದೆ ನಾನು ಅಡುಗೋಡೆ ಮೇಲೆ ದೀಪ ಇಟ್ಟನ್ನು ಮಾತಾಡಲ್ಲ. ಪ್ರಜಾವಾಣಿ ಪತ್ರಿಕೆ ಮತ್ತು ಕನ್ನಡಪ್ರಭ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕೆಲಸ ಮಾಡಿದಂತ YNK ಅಂತಾನೆ ಹೆಸರಾಗಿರ್ತಕ್ಕಂಥ YN ಕೃಷ್ಣಮೂರ್ತಿ ಅವರು, ಹಾಗೆ ಖ್ಯಾತ ಕಲಾವಿದೆ ಹಾಗೂ ನಿರೂಪಕಿ ದಿವಂಗತ ಅಪರ್ಣ ಅವರ ತಂದೆ ನಾರಾಯಣ ಸ್ವಾಮಿ ಅವರು ಸೇರಿದಾಗೆ ಬಹಳಷ್ಟು ಮಂದಿ ಅವರ ಅಣ್ಣವರ ಏಳಿಗೆಯನ್ನು ಸಹಿಸಕ್ಕಾಗದೆ ಅದರ ವಿರುದ್ಧ ಅಪಪ್ರಚಾರವನ್ನ ಮಾಡ್ಕೊಂಡ್ಬಂತು. ಇದರಲ್ಲಿ ಈ ಸಭೆಯಲ್ಲಿರ್ತಕ್ಕಂಥ 60-65 ವರ್ಷ ಮೇಲ್ಪಟ್ಟಂತವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಈಗಿನ ಪೀಳಿಗೆಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಅಂತಹ ಒಂದು ಪ್ರಯತ್ನಗಳನ್ನ ಅವ್ರು ಎಷ್ಟೇ ಮಾಡಿದ್ರು ಕೂಡ ಅದು ಯಾವುದು ಸಾಫಲ್ಯ ಕಾಣದೆ ಕೇವಲ ತಮ್ಮ ಸರಿಸಾಟಿ ಇಲ್ಲದಿರ್ತಕ್ಕಂಥ ಅಭಿನಯದಿಂದ ಮತ್ತು ಬೇರೆ ಯಾರು ಸಾಟಿ ಇಲ್ಲದೆ ಇರುವಂತ ಅವರ ವ್ಯಕ್ತಿತ್ವದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ವಿಶ್ವವಿಖ್ಯಾತ ನಟ ಸಾರ್ವಭೌಮ ಅನ್ನಿಸ್ಕೊಂಡಿದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಬದುಕಿದಷ್ಟು ದಿನ ಅಚ್ಚ ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಯಾಗಿ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೆ ತಮ್ಮ ಜೀವನದ ಪ್ರತಿ ನಿಮಿಷವನ್ನು ಮೀಸಲಾಗಿಟ್ಟಿದ್ದಂತ 1983-84ರಲ್ಲಿ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನ ತಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಕೂಡ ಅದನ್ನ ತಿರಸ್ಕಾರ ಮಾಡಿ ನಾನು ಕೇವಲ ಕಲಾವಿದ, ಅಭಿಮಾನಿಗಳು ನನ್ನನ್ನು ಇಷ್ಟಪಟ್ಟಿರ್ತಕ್ಕಂಥದ್ದು ಕೇವಲ ಕಲಾವಿದನಾಗಿ ರಾಜಕಾರಣ ನನಗೆ ಹೋಗೋದಿಲ್ಲ ಅಂತ ಒಂದು ಮಾತನ್ನ ಹೇಳಿ ವಿಶ್ವದ ಅಷ್ಟೇ ಯಾಕೆ ನಾವು ಕೇವಲ ಭಾರತಕ್ಕೆ ಸೀಮಿತವಾಗಿ ಹೇಳೋದಾದ್ರೆ ಭಾರತದ ಯಾವುದೇ ಕ್ಷೇತ್ರದ ಯಾವುದೇ ರಂಗದ ಸಾಧಕರ ಪೈಕಿ ತಮ್ಮ ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಒಬ್ಬರೇ ಒಬ್ಬರು ಸಾಧಕರು ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಬೇರೆಯವರೆಲ್ಲ ಅದು ಎಂ ಜೆ ರಾಮಚಂದ್ರನ್ ಇರ್ಬೋದು, NT ರಾಮರಾವ್ ಇರ್ಬೋದು, ಶಿವಾಜಿ ಗಣೇಶನು, ಕಮಲಾಸನು, ಅಥವಾ ಇತ್ತೀಚಿನ ವಿಜಯ್ ಇರ್ಬೋದು, ಅಥವಾ ಚಿರಂಜೀವಿ ಇರ್ಬೋದು, ಬಾಲಕೃಷ್ಣ ಇರ್ಬೋದು, ಪವನ್ ಕಲ್ಯಾಣ್ ಇರ್ಬೋದು, ಅಮಿತಾಬ್ ಬಚ್ಚನ್, ದಿಲೀಪ್ ಕುಮಾರ್, ಈ ತರ ಯಾವುದೇ ರಂಗದ ಸೂಪರ್ ಸ್ಟಾರ್ಗಳು ನೀವು ನೋಡಿದಾಗ ಅವರು ಅವರ ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡಿಕೊಂಡ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದುರ್ಬಳಕೆ ಮಾಡಿಕೊಂಡು ಚಲನಚಿತ್ರ ರಂಗದಲ್ಲಿ ತಮ್ಮ ಅಭಿನಯಕ್ಕೆ ಏನ್ ಮಾರು ಹೋಗಿದ್ರು ಅಂತ ಅಭಿಮಾನಿಗಳನ್ನ ತಮ್ಮ ರಾಜಕೀಯದ ಬೆಳೆ ಬೇಯಿಸಿಕೊಳ್ಳಕ್ಕೆ ಅವ್ರನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಆದರೆ ಅಂತಹ ಯಾವುದೇ ಕೆಲಸವನ್ನ ಮಾಡದೇ ಇರ್ತಕ್ಕಂಥ ಒಬ್ಬರೇ ಒಬ್ರು ನಮ್ಮ ಕಣ್ಣು ಮುಂದೆ ಇದ್ದಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಂತಹ ಒಬ್ಬ ವ್ಯಕ್ತಿ 2002ರಲ್ಲಿ ವೀರಪ್ಪನ ಅಪಹರಣ ನಂತರ ಬಂದ ನಂತರ ಅವರ ಮೊಣಕಾಲಿಗೆ ಗಾಯ, ಅದು ನೋವು ಜಾಸ್ತಿ ಆದ ನಂತರ ಮಾತ್ರನೇ ಅವರು ಅಲ್ಲಿಯವರೆಗೆ ಚಾಪೆ ಮೇಲೆ ಮಲಗ್ತಾ ಇದ್ದಂಥವ್ರು ಅದಾದ್ಮೇಲೆ ಹಾಸಿಗೆ ಮೇಲೆ ಮಲಗಕ್ಕೆ ಶುರು ಮಾಡಿದ್ದು. ನೆಲದ ಮೇಲೆ ಜೀವನದ ಬಹುಪಾಲು ಭಾಗವನ್ನ ಅವರು ಅಂದ್ರೆ 2002 ತನಕ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ. ಅಂತಹ ವ್ಯಕ್ತಿಯ ಚಾರಿತ್ರಕ್ಕೆ ಕಳಂಕ ತರುವಂತ ಒಂದು ಪ್ರಯತ್ನವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಿರಂತರವಾಗಿ ಮಾಡ್ಕೊಂಡ್ಬಂದ್ರು. ಆದರೆ ಕನ್ನಡಿಗರು ಅದಕ್ಕೆ ಯಾವುದಕ್ಕೂ ಬೆಲೆ ಕೊಡದೆ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಮತ್ತು ಅವರ ಅಭಿನಯ ಇರ್ಬೋದು ಅಥವಾ ಅವರು ನಡೆ ನುಡಿ ಇರ್ಬೋದು, ಅವರು ಕನ್ನಡ ನಾಡು ನುಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಅವರು ಮನಸ್ಸಲ್ಲಿ ಇಟ್ಕೊಂಡು ಹೊರತು ತಮ್ಮ ಮನಸ್ಸಿನಲ್ಲಿ ಅವರ ಆರಾಧ್ಯ ದೈವವನ್ನಾಗಿ ಇಟ್ಕೊಂಡು ಹೊರತು ಬೇರೆ ಇನ್ಯಾವುದಕ್ಕೂ ಹಿರಿಕೆಗಳ ಮಾತುಗಳಿಗೆ ಯಾವತ್ತೂ ಬೆಲೆ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ವಿಶೇಷವಾಗಿ ನಾವು ಬೆಂಗಳೂರಿನ ನಾಗರಿಕರಿದ್ದೀವಿ. ಇವತ್ತು ನಾವು ಎಲ್ಲ ರೀತಿಯ ಪ್ರಾಕೃತಿಕ ವಿಕೋಪಗಳಿಂದ ಮುಕ್ತವಾಗಿರ್ತಕ್ಕಂಥ ಸಮುದ್ರ ಮಟ್ಟದಿಂದ 3000 ಅಡಿಗಳಷ್ಟು ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಅತ್ಯಂತ ವೈಜ್ಞಾನಿಕವಾಗಿ 485 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಬೆಂಗಳೂರು ಮಹಾನಗರ ಡಾಕ್ಟರ್ ರಾಜ್ಕುಮಾರ್ ಅವರು ಏನಾದ್ರು ಒಂದು ಧ್ವನಿ ಎತ್ತದೆ ಹೋಗಿದ್ರೆ 1984ರಲ್ಲಿ ಶಾಶ್ವತವಾಗಿ ಕನ್ನಡಿಗರಿಂದ ದೂರಾಗಿ ಅದು ಕೇಂದ್ರಾಡಳಿತ ಪ್ರದೇಶವಾಗಿ ಪರಿವರ್ತನೆ ಆಗ್ತಾ ಇತ್ತು. ಎಂ ಜೆ ರಾಮಚಂದ್ರನ್ ಅವರ ಒಂದು
ಆಸೆಯಂತೆ ಅವರ ಆಶಯದಂತೆ ಕೇಂದ್ರ ಸರ್ಕಾರ ಬೆಂಗಳೂರು ಮಹಾನಗರವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋದಕ್ಕೆ ಮುಂದಾಗಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕರೆದಂತ ಒಂದೇ ಅವರ ಜೀವನದ ಮೊಟ್ಟ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳಿದಂಥದ್ದು, ಇದನ್ನೇನಾದ್ರೂ ನೀವು ಕೇಂದ್ರಾಡಳಿತ ಪ್ರದೇಶ ಮಾಡಕ್ ಮುಂದಾದ್ರೆ ನಾಳೆ ನಾನು ಕೆಂಪೇಗೌಡ ರಸ್ತೆಯಲ್ಲಿ ಆಮರಣ ಅಂತ ಉಪವಾಸ ಕೂತ್ಕೊಳ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬೆಚ್ಚಬಿದ್ದಂತ ಕೇಂದ್ರ ಸರ್ಕಾರ ತಮ್ಮ ನಿಲುವಿನಿಂದ ಹಿಂದೆ ಬಿಡಿಸೋದು. ಬೆಂಗಳೂರು ಮಹಾನಗರ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಮಹಾನಗರ ಇವತ್ತು ಬೆಂಗಳೂರಿನ ಕರ್ನಾಟಕದ ರಾಜಧಾನಿಯಾಗಿ ಉಳ್ಕೊಳ್ತು. ಇದ್ರ ಬಗ್ಗೆ ನಾನು ಹಲವಾರು ಬಾರಿ ಮಾತಾಡಿದ್ದೀನಿ. ಹಿಂದೆ ಹೋಗಿದ್ರೆ ಮೈಸೂರು, ಮಂಗಳೂರು, ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ ಅಥವಾ ಧಾರವಾಡ ಇಂಥದ್ದು ಯಾವುದೇ ಒಂದು ನಗರ ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿ 1984ರಲ್ಲಿ ಪರಿವರ್ತನೆ ಆಗ್ತಾ ಇತ್ತು. ಅದರ ಜೊತೆಗೇನೆ 1984ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಎರಡನೇ ಸಾರಿ ಗೋಕಾಕ್ ಚಳವಳಿ ನಂತರ ಎರಡನೇ ಸಾರಿ ವಿಧಾನಸೌಧ ಮೆಟ್ಲತ್ತಿದ್ದು. ಅವತ್ತು ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆ ಅವರಿಗೆ ಒಂದು ಮನವಿಯನ್ನ ಕೊಟ್ಟು ಆಗ ಒಂದು ಹೋರಾಟ ರಾಜ್ಯಾದ್ಯಂತ ಪ್ರಾರಂಭ ಆಗಿತ್ತು. ಅದರ ಭಾಗವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳ 3ನೇ ಮತ್ತು 4ನೇ ದರ್ಜೆ ನೌಕರರ ಸ್ಥಾನಮಾನ ಕನ್ನಡಿಗರಿಗೆ, ಅಂದ್ರೆ ಕನ್ನಡಿಗರು ಅಂದ್ರೆ ಮಾತೃಭಾಷೆ ಕನ್ನಡ ಅಲ್ಲ, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಮತ್ತು ಕಳೆದ 15 ವರ್ಷಗಳಿಂದ ಯಾರ್ಯಾರು ಈ ರಾಜ್ಯದಲ್ಲಿ ಇರ್ತಾರೋ ಅವರೆಲ್ಲ ಕನ್ನಡಿಗರು ಅನ್ಸ್ಕೊಂತಾರೆ, ಅಂತವ್ರಿಗೆ ಕೊಡಬೇಕು ಅಂತ ಹೇಳಿ ಅವ್ರೇನು ಮನವಿ ಕೊಟ್ಟರು. ಆ ಕ್ಷಣನೇ 1.5 ಗಂಟೆ ಒಳಗೆ ಆದೇಶವನ್ನ ರಾಜ್ಯ ಸರ್ಕಾರ ಮಾಡ್ತು. ಅದರ ಮೂಲಕ ಇವತ್ತಿಗೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ 37 ಇಲಾಖೆಗಳಲ್ಲಿ ಯಾರ್ಯಾರು 1984ರಿಂದ ಇಲ್ಲಿ ತನಕ ಸುಮಾರು 42 ವರ್ಷಗಳ ಅವಧಿಯಲ್ಲಿ ಯಾರ್ಯಾರು ಕೆಲಸಗಳಿಗೆ ಸೇರ್ಕೊಂಡಿದ್ದಾರೆ ಅವರೆಲ್ಲ ಲಕ್ಷಾಂತರ ಕುಟುಂಬಗಳು ಯಾರಿಗಾದ್ರೂ ಋಣಿ ಆಗಿರ್ಬೇಕಂದ್ರೆ ಅದು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಅಂತಹ ಒಂದು ಎಷ್ಟೋ ವಿಷಯಗಳನ್ನ ಅವರು ಮಾಡಿರ್ತಕ್ಕಂಥದ್ದು. ಅವರು ರಸಸಂಜೆ ಕಾರ್ಯಕ್ರಮದಿಂದ ಏನ್ ಮಾಡಿದ್ರು ಅನ್ನೋದು ಹಲವಾರು ಬಾರಿ ನಾನು ಹೇಳಿದ್ದೀನಿ. ಮತ್ತೆ ನಾನು ಕಾರ್ಯಕ್ರಮ ಅವಧಿ ಜಾಸ್ತಿ ಆಗೋದಿಲ್ಲ, ಅದನ್ನ ಹೇಳಕ್ ಹೋಗೋದಿಲ್ಲ. ಇಂತಹ ಒಬ್ಬ ಮಹನೀಯನ ಹೆಸರಿಗೆ ಕಳಂಕ ತರುವಂತ ನಿಟ್ಟಿನಲ್ಲಿ ಅವರು ಬದುಕಿದ್ದಷ್ಟು ದಿನ ಅದರ ಬಗ್ಗೆ ಚಕಾರ ಎತ್ತದೇ ಇದ್ದಂತ ಈ ನಾಡು